close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಬ್ಯೂಟಿಫುಲ್ ಸಂಡೇ ಮಾರ್ನಿಂಗ್ 6:31 AM. ಸೊ ವೆಲ್ಕಮ್ ಟು ಅನದರ್ ವ್ಲಾಗ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ GS ರೈಡರ್ ಸೆಟ್. ಇಂಟ್ರೋನಲ್ಲಿ ಹೇಳಿದಾಗೆ ವ್ಲಾಗ್ ತುಂಬಾ ಎಕ್ಸೈಟಿಂಗ್ ಇರುತ್ತೆ. ಆಫ್ ರೋಡಿಂಗ್ ಇದೆ, ಹೈಕಿಂಗ್ ಇದೆ, ಬ್ಯೂಟಿಫುಲ್ ಮೌಂಟೇನ್ ವ್ಯೂಸ್ ಇದೆ, ಲಾಂಗ್ ಡ್ರೈವ್ಸ್ ಇದೆ. ವಿಡಿಯೋ ಎಂಡ್ವರೆಗೂ ನೋಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಶುರು ಮಾಡೋಣ, ಲೆಟ್ಸ್ ಬಿಗೈನ್. ಓಕೆ, ಸೊ ಈಗ ನಾವಿದ್ದೀವಿ ಹೊಸಕೋಟೆ ಸರ್ಕಲ್ನಲ್ಲಿ. ಬ್ರೇಕ್ಫಾಸ್ಟ್ ಟೈಮ್. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ಲಿ 60 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಇಲ್ಲಿವರೆಗೂ ನಾನು ಪ್ಲೇಸ್ ರಿವೀಲ್ ಮಾಡಿಲ್ಲ. ಪ್ಲೇಸ್ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಬ್ಯೂಟಿಫುಲ್ ಪ್ಲೇಸ್. ನಮ್ಮ ಜೊತೆ ನಮ್ಮ ಹೀರೋ ದಮನ್ ಕೃಷ್ಣ, ಪ್ರತೀಕ್, ಸ್ಪೀಡ್ 400, ಡಾಮಿ ಸೂರಜ್. 55 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇಲ್ಲಿಂದ. ಸೊ ಹೊಸಕೋಟೆ ದಾಟಿದ್ದೀವಿ, ಕೋಲಾರ ರೂಟ್ ತಗೊಂಡಿದ್ದೀವಿ. ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಕೋಲಾರ. ನಾವು ಹೋಗ್ತಾ ಇರ್ತಕ್ಕಂಥ ಪ್ಲೇಸ್ ಹೆಸರು ಬಂದು ಅಂಬಾಜಿ ದುರ್ಗ ರಾಯನ ಕೋಟೆ. ಸೊ ತುಂಬಾನೇ ಆಫ್ ಬೀಟ್ ಪ್ಲೇಸ್, ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ತುಂಬಾನೇ ಅನ್ಟಚ್ಡ್ ಪ್ಲೇಸ್ ಇದು. ಬ್ಲಾಗಿಂಗ್ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಇದೆ, ಒಂದು ಲೇಕ್ ಇದೆ, ಮತ್ತೆ ಗುಹೆಗಳಿದೆ, ಕೇವ್ಸ್ ಇದೆ. ಸೊ 1 2 3 4 5 ಎಸ್, ಒಂದು ವಾರ ಪೂರ್ತಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಕೆಲಸ ಮಾಡಿ, ಅಂಡ್ ಸಂಡೇ ಇಸ್ ದ ಡೇ ದಟ್ ಯು ಶುಡ್ ಲಿವ್ ಅಟ್ ಲೀಸ್ಟ್ ಒನ್ ಡೇ. ಕಾಲ್ ಇಟ್ ರ್ಯಾಟ್ ರೇಸ್ ಅಂತನಾದ್ರು ಕರೀರಿ, ಕಾರ್ಪೊರೇಟ್ ಲೈಫ್ ಅಂತನಾದ್ರು ಕರೀರಿ, ಐ ಡೋಂಟ್ ಮೈಂಡ್. ಬಟ್ ಒನ್ಸ್ ಯು ಹ್ಯಾವ್ ದಟ್ ಫೈನ್ ಸಂಡೇ, ನೆಕ್ಸ್ಟ್ 1 week going to be awesome. Trust me, take my words. ದಿಸ್ ಈಸ್ ಅಂಬಾಜಿ ದುರ್ಗ ಕೆರೆ. 4 ಕಿಲೋಮೀಟರ್ ಅಂಬಾಜಿ ದುರ್ಗದ ಫೋರ್ಟ್ ಇಂದ 4 ಕಿಲೋಮೀಟರ್ ಹಿಂದೆನೇ ಸಿಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ನೀವು ಗಾಡಿ ಪಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ವಾಕ್ ಮಾಡ್ಕೊಂಡು ಹೋಗ್ಬೋದು. ಕೆರೆಯಲ್ಲಿ ನೀರು ಕಮ್ಮಿ ಇದೆ. ಇದೋ ನಾವು ಮಾನ್ಸೂನ್ ಅಧಿವೇಶನ ಕಮ್ಮಿ ಹೆಂಗೆ ಬಂತಂತ ನೀರು ಇಲ್ಲೊಂದು ಪಾಯಿಂಟ್ ಇದೆ. ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ಈ ಪಾಯಿಂಟ್ ತೋರಿಸುತ್ತೆ ಎಷ್ಟು ಹೈಟ್ ಇದೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಅಲ್ಲಿವರೆಗೂ ಬೇಕಾದ್ರೆ ನಾವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೆಲ್ಲ ರಿಸ್ಕ್ ಬೇಡ. ಮೇಲೆ ಹೋಗೋಣ, ಅಲ್ಲಿವರೆಗೂ ವಾಕ್ ಮಾಡ್ಕೊಂಡು ಹೋಗೋಣ, ಒಂದು ಫೋಟೋಸ್ಗಳು ತೊಗೊಳ್ಳೋಣ, ವಾಪಸ್ ಬರೋಣ. ಇಲ್ಲಿಂದ ಮತ್ತೆ ನಾವು ಮೇಲ್ಗಡೆ ಇದೇ ರೂಟಲ್ಲಿ ಹೋಗ್ತೀವಿ. ಈ ಬೆಟ್ಟದ ಹಿಂಭಾಗಕ್ಕೆ ಹೋಗ್ತೀವಿ. ಅಲ್ಲೊಂದು ಟೆಂಪಲ್ ಇದೆ. ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋಗ್ತೀವಿ. ಓಕೆ, ಸೊ ನಮ್ಮ ಜೊತೆ ದಮನ್ ಕೃಷ್ಣ. ಹಾಯ್ ದಮನ್. ಪ್ರದೀಪ್ ಭಾಯ್, कैसा लग रहा है? This place is only for us. Okay, there are no other bikers. Nobody here. We are here enjoying the peaceful environment. Yeah. It's called peace. ಇದೊಂದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ಫೋಟೋಸ್ ತೊಗೊಳಕ್ಕಂತೂ ಪಿಕ್ಚರ್ ಸ್ಕ್ವೇರ್. ತುಂಬ ಫೋಟೋಸ್ಗಳು ತೊಗೋಬೋದು. ಫೋಟೋ ತೊಗೋತಾ 1 hour ವೇಸ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 2 ಪ್ಲೇಸ್ ಇದೆ, ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಅಂಬಾಜಿ ದುರ್ಗ ಕೆರೆ, ಅಂಬಾಜಿ ದುರ್ಗ ಕೈಲಾಸ ಪರ್ವತ ಒಂದು 3 ಕಿಲೋಮೀಟರ್ ಮುಂದೆನೇ ಸಿಗುತ್ತೆ ಈ ಪ್ಲೇಸ್. ರೈಟ್. ಆಫ್ ರೋಡಿಂಗ್ ನೋಡೋಕ್ಕೆ ಎಷ್ಟು ಸುಲಭ ಕಾಣ್ತಾ ಇದೆಯೋ ಅಷ್ಟೇ ಕಷ್ಟ ಇದೆ. ಸೊ ಲೆಫ್ಟ್ ಸೈಡ್ ಕಂಪ್ಲೀಟ್ ವ್ಯಾಲಿ ಆ್ಯಂಡ್ ಸ್ಮಾಲ್ ಬೌಲ್ಡರ್ಸ್. ಸೊ ಸಮ್ಟೈಮ್ಸ್ ವೀಲ್ ಸ್ಪಿನ್ ಆಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ಈಸಿ. ಸೊ ಬಿಗಿನರ್ಸ್ಗಳಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ಡ್, ದಿಸ್ ವಿಲ್ ಬಿ ಅನ್ ಈಸಿ ಟ್ರೈಲ್. ಐ ಡೋಂಟ್ ಸೇ ಇಟ್ ಈಸ್ ಸೋ ಡಿಫಿಕಲ್ಟ್ ಅಂತ. ಇಟ್ಸ್ ಅ ಮಾಡ್ರೇಟ್ ಆಫ್ ರೋಡಿಂಗ್. ಈ ಆಫ್ ರೋಡ್ ಹೇಗಿದೆಪ್ಪ ಅಂದರೆ, ಕೆಳಗಡೆ ನಾನು ನಿಮ್ಗೆ ಏನು ಬೆಟ್ಟ ತೋರಿಸಿದೆ, ಆ ಬೆಟ್ಟದ ಸುತ್ತಕೊಂಡು ಬರ್ತೀವಿ. 2-3 ಕಡೆ ಹೇರ್ ಪಿನ್ ಬೆಂಡ್ಸ್ ಇದೆ, ಸ್ವಲ್ಪ ಬೌಲ್ಡರ್, ಸ್ವಲ್ಪ ಪ್ಯಾಚಸ್ ಇದೆ. ಸೊ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಬಿ ಲಿಟಲ್ ಕೇರ್ಫುಲ್ ವೈಲ್ ರೈಡಿಂಗ್ ಅಪ್ ಹಿಲ್. ಯಾಕಂದರೆ ಲೆಫ್ಟ್ ಸೈಡ್ ಕಂಪ್ಲೀಟ್ ವ್ಯಾಲಿ ಇದೆ. ಸೊ ಟ್ರೈ ನಾಟ್ ಟು ಡ್ರಾಪ್ ಇಟ್. ಓಕೆ,
So after 3.5 kilometers of off-road uphill riding, so we are finally here. Okay, boys, ಹೇಗಿತ್ತು? How was the experience? Super experience. मजा आ गया. Pratik? Straight climbing, it was awesome experience. Right. I mean, extremely off-roading. It was so good and I loved it. ಇಷ್ಟೊಂದು ಕಷ್ಟ ಇರುತ್ತೆ ಅನ್ಕೊಂಡಿರಲ್ಲ. ಇಟ್ಸ್ ಲೈಕ್ ಮಾಡ್ರೇಟ್. ಐ ಡೋಂಟ್ ಸೇ ಇಟ್ ಇಸ್ ಟೂ ಡಿಫಿಕಲ್ಟ್ ಅದು ಟೂ ಲೆಸ್ ಅಂತ. ಬಟ್ ಅದು ಆಲ್ಮೋಸ್ಟ್ ನಾನು ಏನು ಕೆಳಗಡೆ ನಿಮಗೆ ಬೆಟ್ಟ ತೋರಿಸಿದ್ದೆ, ಆದರೂ ಮೇಲಿರೋ ಬೆಟ್ಟ ಇಲ್ಲಿಗೆ ಬರ್ತೀವಿ. ಆ ಮೇಲ್ಗಡೆ ನಮ್ಮ ಗೋವಿಂದ್ರ ಸ್ವಾಮಿಗೆ ಏನೇ ಸಿಂಬಲ್ ಕಾಣ್ತಿದೆ ಅಲ್ಲಿವರೆಗೂ ಹೋಗೋಣ. ಬ್ಯೂಟಿಫುಲ್, ಸಖತ್ ರೋಡ್ ಬಂದಿದೆ. ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ತುಂಬಾ ಕಡಿಮೆ ಎಕ್ಸ್ಪ್ಲೋರ್ ಆಗಿರ್ತಕ್ಕಂಥ ಪ್ಲೇಸ್. ಕೇವಲ ಒಂದು 10-15 ಬೈಕ್ಸ್ಗಳು ಬಂದಿದೆ. ಈಗ ಕರೆಕ್ಟಾಗಿ 1 ಗಂಟೆ ಮಧ್ಯಾಹ್ನ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಸ್ವಾಮಿ ಪ್ರಸಾದ ತಗೊಳ್ಳಿ, ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಹಿಂದೆ ಒಂದು ದಾರಿ ಇದೆ, ಅಲ್ಲಿಂದ ಮೇಲ್ವರೆಗೂ ಹೋಗೋಣ. ಮೇಲಿಂದ ಇಡೀ ಜಗತ್ತನ್ನೇ ನೋಡ್ಬೋದು ಅಂತ ಅನ್ಸುತ್ತೆ. ನೋಡೋಣ. ಓಕೆ, ನಾವು ಕಂಡ ಹಾಗೆ ಇದೇ ಮೊದಲನೇ ಆಂಜನೇಯ ಮೂರ್ತಿ. ಇದರಲ್ಲಿ ಕೈನಲ್ಲಿ ಗದೆ ಇಲ್ಲದೆ ಇರುವಂಥದ್ದು, ಮತ್ತು ಕಾಲ ಕೆಳಗಡೆ ಒಬ್ಬ ರಾಕ್ಷಸನ ಸಂಹಾರ ಮಾಡ್ತಾ ಇರ್ತಕ್ಕಂಥದ್ದು, ಬಲಗೈನ ಮೇಲೆತ್ತಿ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರೋ ಆಂಜನೇಯ ಮೂರ್ತಿಯನ್ನು ನೋಡ್ತೀವಿ. ಇದರಿಂದನೇ ಇದರ ಹೆಸರನ್ನು ವಿಶೇಷ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಆಂಜನೇಯ. ಎಲ್ಲರೂ ಕೈ ಮುಗಿರಿ. ಜೈ ಹನುಮಾನ್ ಜ್ಞಾನ ಗುಣಸಾಗರ್. ಜೈ ಆಂಜನೇಯ. ಚಿಕ್ಕದಾಗಿ ಚೊಕ್ಕದಾಗಿ ಪ್ರಸಾದ ಕೊಡ್ತಕ್ಕಂಥ ಪ್ಲೇಸ್ ಮಾಡಿದ್ದಾರೆ. ನಿಜವಾಗ್ಲೂ ಇಲ್ಲಿನ ವ್ಯವಸ್ಥೆ ಮಾಡಿರೋರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಪ್ರಪಂಚದ ಅಷ್ಟು ರೆಸ್ಟೋರೆಂಟ್ಗಳ ಊಟ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ದೇವರ ಪ್ರಸಾದ. ಸೊ ದೇವರ ಪ್ರಸಾದಕ್ಕೆ ಸಾಟಿ ಮತ್ತೊಂದಿಲ್ಲ. ಇಲ್ಲಿಂದ ಒಂದು 15 ನಿಮಿಷ ಮೇಲ್ಗಡೆ ನಡ್ಕೊಂಡು ಹೋಗೋಣ. ಅದು ನಮ್ಮ ಪೀಕ್ ಪಾಯಿಂಟ್, ಸಮಿಟ್ ಪಾಯಿಂಟ್. ಅಲ್ಲೊಂದು ಫೋರ್ಟ್ದೊಂದು 2-3 ಗೋಡೆಗಳು ಉಳ್ಕೊಂಡಿದೆ, ಅಲ್ಲಿವರೆಗೂ ಹೋಗೋಣ. 1700 ವರ್ಷಗಳಷ್ಟು ಇತಿಹಾಸ ಇರತಕ್ಕಂಥ ಇದೊಂದು ಜಾಗ. ಮೇಲಿನ ಕೋಟೆ, ಇಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಇತ್ತೀಚೆಗೆ 2015ರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ. ಅನ್ನದಾಸೋಹ ನಡೆಯುತ್ತೆ. ಒಳ್ಳೆ ಆಹಾರ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮೇಲ್ಗಡೆ ಹೆಜ್ಜೆ ಆಗ್ತಾ ಇದ್ದೀವಿ. ಸೊ ಇಷ್ಟು ಮೇಲ್ ಬಂದ ಮೇಲೆ ನಿಮ್ಗೆ ಸ್ವಲ್ಪ ಸ್ಟೆಪ್ಸ್ಗಳಿದೆ, ಅಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿದ್ದೀವಿ. 2-3 ನಿಮಿಷ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಲೈಟಾಗಿ ಹಳೆ ಸ್ಟೆಪ್ಸ್ಗಳಿದೆ. ಕೇರ್ಫುಲ್ ಆಗಿ ಸ್ಟೆಪ್ಸ್ ಎತ್ಕೊಂಡು ಹೋಗೋಣ. ಮಂಕಿ ಇದೆ, ಹುಷಾರು. ಮಂಕಿ ಜೊತೆ ಪಾಪು ಕೂಡ ಇದೆ. ಪಾಪು ಮಂಕಿ ಇದೆ, ಬೇಬಿ ಮಂಕಿ ಇದೆ. ಜೈ ಶ್ರೀರಾಮ್. ಈಗ ಹುಟ್ಟಿರೋ ಮಗು ನೋಡಿ ಅನ್ಸುತ್ತೆ, ತುಂಬ ಚಿಕ್ಕ ಮಗು. ಸ್ನ್ಯಾಕ್ಸ್ ಮತ್ತು ಗ್ರೌಂಡ್ನಟ್ಸ್ಗಳಿಗೆ ಫೇಮಸ್ ಆಗಿರ್ತಕ್ಕಂಥ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ತಾಲೂಕಿನಲ್ಲಿ ಈ ಒಂದು ಜಾಗ ಬರುತ್ತೆ. ಸೊ ವೇರಿಯಸ್ ಕಲ್ಚರ್ಸ್, ಎಸ್ಪೆಷಲಿ ತೆಲುಗು, ರಾಯಲಸೀಮಾ ಏರಿಯಾ ಕಡೆಯಿಂದ ಮತ್ತು ಮರಾಠ ಕಡೆಯಿಂದ ಒಂದು ಹೆರಿಟೇಜ್ನ ಫಾಲೋ ಮಾಡ್ತಿರ್ತಕ್ಕಂಥ ಈ ಫೋರ್ಟ್ಗಳ ಹಳೆಯ ಉಳಿದಂತಹ ಕೆಲವೊಂದು ಗೋಡೆಗಳು ಮಾತ್ರ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಇದೊಂದು ವ್ಯೂ ನೋಡಿ, ಬೆಟ್ಟದ ತುದಿಯಲ್ಲಿದ್ದೀವಿ. ಇದಕ್ಕಿಂತ ಮೇಲಿದೆ, ಮೇಲೆ ಹೋಗೋಣ. ಅದಕ್ಕೆ ಇಲ್ಲಿಂದ ಒಂದು ವ್ಯೂ ನೋಡ್ಕೊಂಡ್ಬಿಡೋಣ. ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಕೆಲವು ಟ್ರೆಕ್ಕಿಂಗ್ ಪ್ಲೇಸ್ಗಳಲ್ಲಿ ಅಂಬಾಜಿ ದುರ್ಗ ಒಂದು ಯೂನಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ನಾವೊಂದು 15 ನಿಮಿಷ ಟ್ರೆಕ್ಕಿಂಗ್ ಅಂತ ಅಂದ್ಕೊಂಡು, ಇಲ್ಲ ಇದು ಖಂಡಿತ ಒಂದು 2-3 ಅವರ್ ಬೇಕು ನಿಮಗೆ ಕಂಪ್ಲೀಟ್ ಸಮಿಟ್ವರೆಗೂ ಹೋಗ್ಬೇಕಂದ್ರೆ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಐ ಥಿಂಕ್ ಶಿವ ದೇವಸ್ಥಾನ ಇದೆ, ಮತ್ತು ಅಲ್ಲಲ್ಲೇ ಸಣ್ಣ ಸಣ್ಣ ಕೋಟೆಯ ಕೆಲವೊಂದು ಉಳಿದಿರ್ತಕ್ಕಂಥ ಅವಶೇಷಗಳು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಸುತ್ತಮುತ್ತ ಒಂದು ಪಿಕ್ಚರ್ ಸ್ಕ್ವೇರ್ ವ್ಯೂ ಇದೆ, ಮತ್ತು ಸಣ್ಣ ಪುಟ್ಟ ಬಂಡೆಗಳು. ಏನೋ ಬೇರೆ ಒಂದು ಲೋಕಕ್ಕೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ದೇಹದಲ್ಲಿರೋ ಅಷ್ಟು ಎನರ್ಜಿನ ಹಾಕಿ ನಾವು ಪೀಕ್ವರೆಗೂ ಬರ್ತಾ ಇದ್ದೀವಿ. ಇದೊಂದು ಎಫರ್ಟ್ಗೋಸ್ಕರನಾದ್ರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವ್ಲಾಗ್ಗಳನ್ನ ಮಾಡೋದಕ್ಕೆ. ಪೀಕ್ ಆಫ್ ಅಂಬಾಜಿ ದುರ್ಗಾ ಫೋರ್ಟ್. ಹುಡುಗರು ಎಕ್ಸೈಟ್ಮೆಂಟ್ ನೋಡಿ. ಲೈಫಲ್ಲೂ ಅಷ್ಟೇ, ಏನಾದ್ರು ಅಚೀವ್ ಮಾಡಿದಾಗ ಈ ಖುಷಿ ಸಿಗುತ್ತಲ್ಲ, ನ್ಯಾಚುರಲ್ ಆಗಿ ಖುಷಿ ಸಿಗುತ್ತಲ್ಲ, ಅದಕ್ಕೆ ನೀವು ಬೆಲೆ ಕಟ್ಟಕ್ಕಾಗಲ್ಲ. ಕಷ್ಟಪಟ್ಟು ಒಂದು ಮೇಲೆ ಬರೋದಿದೆಯಲ್ಲ ಲೈಫಲ್ಲೂ ಕೂಡ, ಅದು ಅನ್ವ್ಯಾಲ್ಯೂಯಬಲ್ ಥಿಂಗ್ಸ್. ಇಷ್ಟು ಕಷ್ಟಪಟ್ಟು ಮೇಲೆ ಬಂದಾಗ ಈ ಒಂದು ನ್ಯಾಚುರಲ್ ಖುಷಿ ನೋಡಿ ಆ ಹುಡುಗನಿಗೆ. ಸೂರಜ್ ವ್ಯೂಸ್ ಚಾನಲ್ ನೇಮ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರೇಟ್.
ಅಂಬಾಜಿ ದುರ್ಗ ಬೆಟ್ಟದ ಉತ್ತುಂಗಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಣ್ತಾ ಇದೆ ನಮಗೆ ಈಶ್ವರನ ದೇವಸ್ಥಾನ. ಓಂ ನಮಃ ಶಿವಾಯ. ಕ್ಲೌಡ್ಗೆ ತುಂಬ ಹತ್ತಿರದಲ್ಲೇ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಪೀಕ್ ಸುತ್ತಮುತ್ತ ಇರೋದಕ್ಕಿಂತ ಅತ್ಯಂತ ಎತ್ತರದ ಪೀಕ್ ಅನ್ಬೋದು. ಐ ಥಿಂಕ್ ಆ ಬೆಟ್ಟಕ್ಕೆ ನಾವು ಈಕ್ವಲ್ ಹೈಟಲ್ಲಿ ಇದ್ದೀವಿ ಅಂತ ಅನ್ಕೊತಿದ್ದೀನಿ. ಓಕೆ, ಇದೊಂದು ಬ್ಯೂಟಿಫುಲ್ ಸ್ಕೂಲ್ ಅನ್ಸುತ್ತೆ. ಇದು ಕಲರ್ ಆಗಿ ಸಖತ್ತಾಗಿದೆ. ಝೂಮ್ ಮಾಡಿ ನೋಡ್ತಿದ್ದೀನಿ. ನೈಸ್. ಕೈವಾರ ಕೈಲಾಸಗಿರಿ ಬೆಟ್ಟ. ಕೈಲಾಸಗಿರಿ ಬೆಟ್ಟದ ಹಿಂಭಾಗದಲ್ಲಿರೋ ಅಂಬಾಜಿ ದುರ್ಗ ಫೋರ್ಟ್ ಇಳಿತಾ ಇದ್ದೀವಿ. ಅಷ್ಟೊಂದು ಈಸಿ ಅಂತೂ ಇಲ್ಲ, ಇದು ಮಾಡ್ರೇಟ್ ಇದೆ. ಹತ್ತದೊಂಥರ ಮಜಾ ಅಂದರೆ ಇಳಿದೊಂಥರ ಮಜಾ. ಎಂಜಾಯ್ ದ ಮೊಮೆಂಟಮ್ ಗೈಸ್, ಎಂಜಾಯ್. ಹತ್ತುವಾಗ ಎಷ್ಟು ಖುಷಿಯಾಗಿ ಹತ್ತದ್ವು, ಇಳಿಯುವಾಗ ಅಷ್ಟೇ ಕಷ್ಟ ಪಡ್ಕೊಂಡು ಇಳಿತಾ ಇದ್ದೀವಿ. ಇಟ್ಸ್ ನಾಟ್ ಈಸಿ, ಅಂದ್ಕೊಂಡಷ್ಟು ಸುಲಭ ಇಲ್ಲ ಇದು. ಆ್ಯಸ್ ಅ ಬಿಗಿನರ್ ಆದ್ರೂ ಅಡ್ವೆಂಚರ್ ಗಾಡಿ ಇದ್ದರೂ ಕೂಡ ಇಟ್ ಈಸ್ ಲೈಕ್ ಸಮ್ವೇರ್ ಕಾನ್ಫಿಡೆನ್ಸ್ ಕಳ್ಕೊತಾ ಇರುತ್ತೆ ಒಂದೊಂದ್ಸಲಿ. ಸೊ ಒಂದೊಂದ್ಸಲಿ ಗಾಡಿ ಆಫ್ ಆಗೋದು. ಓನ್ಲಿ ಏನಪ್ಪ ಭಯ ಏನಂದರೆ ಎಲ್ಲಿ ಫ್ಲಿಪ್ ಆಗಿಬಿಡ್ತೀವಿ, ಎಲ್ಲಿ ಬಿದ್ದೋಗ್ತೀವಿ ಅನ್ನೋದು. ಈ ಅಡ್ವೆಂಚರ್ ನಾನು ನಿಮಗೆ ಹೇಳೋದಕ್ಕಿಂತ ನೀವಿಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಸೊ ನೆಕ್ಸ್ಟ್ ವೀಕೆಂಡ್ ಮರೀದೆ ಇಲ್ಲಿ ಬನ್ನಿ, ಜಾಗ ನೋಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಡೆಫಿನೆಟ್ಲಿ. ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟ್ರು ಡೌನ್ ಹಿಲ್ ಡ್ರೈವ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಸಿಗುತ್ತೆ ಅಂಬಾಜಿ ದುರ್ಗದ ಕೇವ್ಸ್. ಈ ಗುಹೆಗಳೇನಪ್ಪ ಅಂದರೆ ದೊಡ್ಡದಾಗಿರ್ತಕ್ಕಂಥ ಈ ಒಂದು ಬಂಡೆ ಕೆಳಗಡೆ 2 ಅಥವಾ 3 ಸುರಂಗ ಮಾರ್ಗ ಮಾಡಿದ್ದಾರೆ. ಇದೆಲ್ಲ ಮ್ಯಾನ್ ಮೇಡ್, ಇದೆಲ್ಲ ನ್ಯಾಚುರಲ್ ಅಲ್ಲ. ಕಂಪ್ಲೀಟ್ ಇದನ್ನ ಗ್ರೆನೇಟ್ಗಳನ್ನ ಕಲ್ಲನ್ನ ಕಟ್ ಮಾಡಿ ಒಳಗಡೆ ಡೆಮಾಲಿಷ್ ಮಾಡಿ ಒಂದು ಸುರಂಗ ಮಾರ್ಗ ಮಾಡಿಕೊಂಡು 2 ದೇವಸ್ಥಾನ ಮಾಡಿದ್ದಾರೆ. ಸ್ವಲ್ಪ ಇದು ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ರಶ್ ಓಕೆ, ಪರವಾಗಿಲ್ಲ, ನೋಡಬಹುದು. ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ, ಬಟ್ ಸಂಭವ ನಾವು ರಿಸ್ಕ್ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ರೈಟ್ ಸೈಡ್ಗೆ ಇನ್ನೂ ಆ ಡೆಮಾಲಿಷನ್ ಕೆಲಸ ನಡೀತಾ ಇದೆ. ರೈಟ್, ಓಕೆ, ನೋಡಿದ್ರಲ್ಲ ಹೇಗಿತ್ತು ಅಂಬಾಜಿ ದುರ್ಗ ಫೋರ್ಟ್. ಟ್ರೆಕ್ಕಿಂಗ್, ಹೈಕಿಂಗ್, ಆಫ್ ರೋಡಿಂಗ್, ಲಾಂಗ್ ಡ್ರೈವ್ಸ್. ಡೆಫಿನೆಟ್ಲಿ ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕಂಟೆಂಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಕಂಟೆಂಟ್ಸ್ ಲೈಕ್ ದಿಸ್. ಸೊ ನಿಮ್ಮ GS ರೈಡರ್ ಸೇದ್ ಸೈನಿಂಗ್ ಆಫ್. ಮತ್ತೆ ಸಿಗೋಣ ಮುಂದಿನ ಒಂದು ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.